ವೆದರ್ ನೋಡಿ ಚೆನ್ನಾಗಿದೆ. ಸ್ವಲ್ಪ ಮೋಡ ಬಿಸಿಲು ಆ ಥರ ಇದೆ. ಬಟ್ ಮಳೆ ಏನು ತುಂಬ ಇಲ್ಲ ನೋಡಿ. ಇವಾಗ ತುಂಬ ಕತ್ಲಾಗ್ಬಿಟ್ಟಿದೆ. ಅವಾಗ ಬಿಸಿಲಿತ್ತಲ್ವಾ, ಸೊ ಇವಾಗ ಈ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಮಳೆಗಾಲ ಅಂದರೆ ಹಾಗೆ ಅಲ್ವಾ. ಸೊ ಪ್ರಕೃತಿಲಿ ಯಾವ ಟೈಮಿಗೆ ಏನೇನು ಆಗಬೇಕು ಅದಾದರೆ ನಮ್ಗಳಿಗೆ ಇರೋಕ್ಕಾಗೋದು. ಸೊ ಹಾಗಾಗಿ ನೋಡಿ ಫುಲ್ ಮೋಡ ಆಗಿದೆ. ಇವಾಗ ಮಳೆ ಬರೋ ಥರ ಇದೆ. ನಾವು ಇವಾಗ ಸಿದ್ದಾಪುರ ರೀಚ್ ಆದ್ವಿ. ಅಷ್ಟು ಹೊಟ್ಟೆ ಅಂತ ತುಂಬ ಹಸಿತಾ ಇದೆ. 9:30 ಆಯಿತು. ಡೈಲಿ 8:30ಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ಇಲ್ಲೊಂದು ಚಿಕ್ಕ ಹೋಟ್ಲಿದೆ. ಸೊ ಇಲ್ಲೇ ತಿನ್ನಕ್ಕೆ ಹೋಗ್ತೀವಿ ಇವಾಗ. ದೋಸೆ ಇದೆ, ಪಲಾವ್ ಇರುತ್ತೆ, ದೋಸೆ ಇದೆ, ಇಡ್ಲಿ ಇದೆಯಾ? ಒಂದು ಇಡ್ಲಿ ಒಂದು ಸಿಂಗಲ್ ಕಾಶ್ವಿಗೆ ಇಡ್ಲಿ ತೊಗೊಂಡಿದ್ದೀವಿ. ಕಾಶ್ವಿಗೆ ಇಡ್ಲಿ, ಇದು ನಮಗೆ ಪುಲಾವ್. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ತುಂಬ ಹಸಿವಾಗಿತ್ತು ಹೊಟ್ಟೆ. ನೋಡಿ ಪೈನಾಪಲ್ ಎಷ್ಟು ರಾಶಿ ಇದೆ ಅಂತ. ಇಲ್ಲಿ ಸಾಗರ ಸೈಡಲ್ಲಿ ತುಂಬ ಜಾಸ್ತಿಯಾಗಿ ಬೆಳೀತಾರೆ ಪೈನಾಪಲ್ನ. ಹಾಗಾಗಿ ಎಲ್ಲಿ ನೋಡಿದರೂ ಪೈನಾಪಲ್. ಇವಾಗ ನೋಡಿ ಎಲ್ಲಿ ನೋಡಿದರೂ ಪೈನಾಪಲ್. ಸಿರ್ಸಿಯಿಂದ ಬರುವಾಗ ಸಿರ್ಸಿ ಹತ್ರ ಸ್ವಲ್ಪ ಬಿಸಿಲಿತ್ತು. ಹಾಗೆಯೇ ಸಿದ್ದಾಪುರದಲ್ಲೂ ಸ್ವಲ್ಪ ಬಿಸಿಲಿತ್ತು. ಇವಾಗ ಇಲ್ಲಿ ಸ್ವಲ್ಪ ಮಳೆ ಇದೆ, ಸ್ವಲ್ಪ ಜಾಸ್ತಿನೇ ಇದೆ, ಬರ್ತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಇದೇನೆಂದರೆ ಸಿಗಂದೂರು ಸೇತುವೆ ಇದೆಯಲ್ಲ, ಸೊ ಅದು ನಾಳೆ ಇದೆ. ಅಂದರೆ 14ಕ್ಕೆ ಲೋಕಾರ್ಪಣಾ ಸಮಾರಂಭ ಇದೆ. 14 ಅಂದರೆ ನಾಳೆ ಆಗುತ್ತೆ. ಇವತ್ತು ಸಂಡೇ 13, ನಾಳೆ 14, 12 ಗಂಟೆಗಿದೆ. ನೋಡಿ ಎಲ್ಲ ಕಡೆಗೆ ಇದು ಹಾಕಿದ್ದಾರೆ, ಬ್ಯಾನರ್ನ ಹಾಕಿದ್ದಾರೆ. ಸಿಗಂದೂರು ಸೇತುವೆ ಲೋಕಾರ್ಪಣಾ ಸಮಾರಂಭ ಶಿವಮೊಗ್ಗ ಅಂತ ಹಾಕಿದ್ದಾರೆ. ಸೊ ಸಾಗರ ಬಂದು ರೀಚ್ ಆದ್ವಿ. ಇವಾಗ ಇಲ್ಲೂ ಕೂಡ ಮಳೆ ಇಲ್ಲ, ಬಟ್ ಮೋಡ ಇದೆ. ತುಂಬ ಹೊತ್ತಿಂದ ಮಳೆ ಇಲ್ಲ ಅನ್ಕೋತೀನಿ ಇಲ್ಲಿ, ಯಾಕಂದರೆ ರೋಡೆಲ್ಲ ಚೆನ್ನಾಗಿ ಡ್ರೈ ಇದೆ. ಬಟ್ ಇವಾಗ ಮಳೆ ಬರೋ ಥರ ಇದೆ. ಸ್ವಲ್ಪ ಮೋಡ ಇದೆ ನೋಡಿ. ಸೊ ನಾಳೆ ಯಾರಾದರೂ ಸಿಗಂದೂರಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದರೆ ನಾಳೆ ತುಂಬ ರಶ್ ಇರುತ್ತೆ. ಯಾಕಂದರೆ ಲೋಕಾರ್ಪಣಾ ಸಮಾರಂಭ ಅಲ್ವಾ, ಸೊ ದೊಡ್ಡದಾಗಿ ಪೂಜೆ ಎಲ್ಲ ಇರುತ್ತೆ. ಸೊ ನೋಡಿ ಎಲ್ಲ ಕಡೆನೂ ಬ್ಯಾನರ್ ಹಾಕಿದ್ದಾರೆ. ನೋಡೋಕ್ಕೆ ಖುಷಿ ಆಗ್ತಿದೆ. ಲೋಕಾರ್ಪಣಾ ಸಮಾರಂಭ ಅಂದರೆ ಸಿಗಂದೂರು ಚೌಡೇಶ್ವರಿದು. ಇಲ್ಲಿ ನೋಡಿ ಎಲ್ಲ ಎಲೆಕ್ಟ್ರಿಕ್ ಟ್ರಾನ್ಸ್ಪರೆಂಟ್ ಕಂಬಗಳೆಲ್ಲ ಜಾಸ್ತಿ ಇದೆ ಇಲ್ಲಿ. ಯಾಕಂದರೆ ಶಿವಮೊಗ್ಗ ಹತ್ತಿರ ಅಲ್ವಾ, ಅದಕ್ಕೇ ಇದನ್ನು ಜಾಸ್ತಿಯಾಗಿ ನೋಡ್ಬೋದು ಇಲ್ಲಿ. ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ಗ್ರೀನರಿ ಆಗಿದೆ ಅಂದರೆ ರೋಡ್ ಆ ಕಡೆ ಈ ಕಡೆನೂ ಕೂಡ ಇವಾಗ ಗ್ರೀನ್ ಇರುತ್ತೆ ಮಾನ್ಸೂನಲ್ಲಿ ಅಲ್ವಾ. ಯಾಕಂದರೆ ಚಿಕ್ಕದಾಗಿ ಗಿಡಗಳೆಲ್ಲ ಹುಟ್ಕೊಂಡಿರುತ್ತೆ ರೋಡ್ ಆ ಕಡೆ ಈ ಕಡೆ ಎಲ್ಲ. ಜಸ್ಟ್ ರೋಡಷ್ಟೇ ಕಾಣುತ್ತೆ ಮಿಡ್ಲಲ್ಲಿ. ನೋಡಿ ರೋಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ. ತುಂಬ ಹುಲ್ಲೆಲ್ಲ ಬೆಳೆದಿರುತ್ತಲ್ಲ, ಹಾಗೆಯೇ ವೇಸ್ಟ್ ಎಲ್ಲ ಕುತ್ಕೊಂಡಿರುತ್ತೆ. ಇಲ್ಲಾದರೆ ಸೊಳ್ಳೆಗಳೆಲ್ಲ ಜಾಸ್ತಿಯಾಗಿ ಮತ್ತು ಡೆಂಗು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಟ್ ಮಾಡ್ತಾರೆ. ಇವಾಗ ಎಲ್ಲ ಕಡೆನೂ ಆಲ್ಮೋಸ್ಟ್ ಕ್ಲೀನ್ ಮಾಡ್ತಾರೆ ಇದೇ ಥರ. ನೋಡಿ ನೀಲಗಿರಿ ಮರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ದೊಡ್ಡದಾಗಿದೆ ನೀಲಗಿರೀಸ್ ಎಲ್ಲ. ಇದು ಕಂಪ್ಲೀಟಾಗಿ ಟ್ರಾವೆಲ್ ಲಾಗ್ ಆಗಿರುತ್ತೆ. ಹಾಗೆಯೇ ಸಾಗರ ದಾಟಿದ ಮೇಲೆ ಈ ಕೆರೆ ಸಿಗುತ್ತೆ. ಇಲ್ಲಿ ಯಾವಾಗಲೂ ಕೂಡ ನೀರಿರುತ್ತೆ. ಬಟ್ ಬೇಸಿಗೆ ಟೈಮಲ್ಲಿ ಅಷ್ಟು ನೀರಿರಲ್ಲ. ಬಟ್ ಮಳೆಗಾಲದಲ್ಲಿ ನೋಡ್ತಿರ್ಬೋದು ತುಂಬ ನೀರಿರುತ್ತೆ. ತುಂಬ ಜಾಸ್ತಿಯಾಗಿ ಕಮಲದ ಹೂಗಳೆಲ್ಲ ಇರುತ್ತೆ. ಬಟ್ ಮಳೆಗಾಲ ಆಗಿರೋದ್ರಿಂದ ಕಮಲದ ಹೂಗಳು ಅಷ್ಟು ಕಾಣ್ತಾ ಇಲ್ಲ, ಜಾಸ್ತಿಯಾಗಿ ಎಲೆಗಳೇ ಕಾಣಿಸ್ತಾ ಇದೆ. ಕಾಶ್ವಿ ಫುಲ್ ನಿದ್ದೆ ಆಯಿತು. ಸಿದ್ದಾಪುರಿಂದ ಮಲ್ಕೊಂಡು ಬಂದವಳು ಕಾಶ್ವಿ. ಸೊ ಇವಾಗಿದ್ದಾಳೆ. ವಾ ಕಾಶು ಈ ಕಾಶು ಕಾಣಿಸ್ತಿಲ್ಲ.
ಕೊಡ್ಬೋದಲ್ಲ ಇದಕ್ಕೆ? ಏನು ಗೊತ್ತಾ ಫ್ರೆಂಡ್ಸ್, ಜಸ್ಟ್ ಮಾತಾಡ್ತಿದ್ವಿ ಒಂದ್ಸಲ ಬರಬೇಕಾದ್ರೆ ಆನೆ ಸಿಕ್ಕಿತ್ತು. ಜಸ್ಟ್ ಹೇಳಿ ಒಂದು 2 ಸೆಕೆಂಡ್ ಆಗಿಲ್ಲ, ನೋಡ್ರಿ ನಿಜವಾಗೂ ಆನೆ ಸಿಕ್ತು ಇವಾಗ ನಾ ತೋರಿಸಿದ್ನಲ್ವಾ. ಸೊ ತುಂಬ ಖುಷಿ ಆಯಿತು, ಹೇಳ್ತಾ ಇದ್ದಾಗಲೇ ಸಿಕ್ತಲ್ಲ ಅಂತ. ಹಂಗೆ ಜಸ್ಟ್ ನೆನೆಸ್ಕೊಂಡು ನನ್ನ ಹಸ್ಬೆಂಡ್ ಜಸ್ಟ್ ಹೇಳಿದ್ರು ಇದೇ ರೋಡಲ್ಲ ಆನೆ ಸಿಕ್ಕಿತ್ತು ಒಂದ್ಸಲ ಅಂತ. ನೋಡ್ರಿ ಅಪ್ಪ, ಒಂಥರ ಗ್ರೇಟ್ ಅನ್ಸುತ್ತೆ, ಖುಷಿ ಆಯ್ತು ನೋಡಿ. ಇವಾಗ ಇಲ್ಲಿಂದ ತೀರ್ಥಹಳ್ಳಿ ಒಂದು 30 ಕಿಲೋಮೀಟ್ರ್ ಇದೆ. ನಾವು ಇಲ್ಲಿ ಇಳ್ಕೊಂಡಿದ್ದೀವಿ. ಸೊ ಕಾಶ್ವಿಗೆ ತುಂಬ ಹಸಿವೆ ಆಗಿದೆ, ಏನಾದರೂ ಬನಾನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನನಗಂತೂ ಇನ್ನೂ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಸೊ ಜಸ್ಟ್ ಆನೆನ ನೆನೆಸ್ಕೊತಿದ್ವಿ, ಯಾವುದು ಆಕಸ್ಮಿಕ ಅಲ್ಲ, ಎಲ್ಲದು ಭಗವಂತನ ಇಚ್ಛೆ ಅಂತಾರಲ್ವ. ಇವತ್ತೇ ಮತ್ತೆ ನೋಡೋಕ್ಕೆ ಸಿಕ್ತಲ್ವ, ಹಾಗಾಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸಾಕು ರಸಬಾಳೆ ಅಂತೆ, ತುಂಬ ಫ್ರೆಶ್ ಆಗಿದೆ, ಚೆನ್ನಾಗಿದೆ, ತಗೋತಾ ಇದೆ ಒಂದು ರಸಬಾಳೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಿಸಿಲಿದೆ ಅಂತ, ತುಂಬ ಖುಷಿ ಆಗ್ತಿದೆ. ಇವತ್ತು ನಾವು ಹೊರಡೋ ದಿನವೇ ಬಿಸಿಲು ಬಂದಿರೋದ್ರಿಂದ, ಇಲ್ಲಾದರೆ ಕಾರಲ್ಲಿ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಕುತ್ಕೊಬೇಕು, ವಾಮಿಟಿಂಗ್ ಬಂದಂಗಾಗುತ್ತೆ. ತೀರ್ಥಹಳ್ಳಿಗೆ ಬಂದು ನಾವು ರೀಚ್ ಆದ್ವಿ ಇವಾಗ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.